ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸ್ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು 27th ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ನಡೆದಿರುತ್ತೆ. KE ಅವರು ನಡೆಸ್ಕೊಟ್ಟಿರ್ತಾರೆ. ಅದಾಗಿದ ನಂತರ ಮರುದಿನ ಅಂದರೆ 28ನೇ ತಾರೀಕು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ನಡೆದಿರುತ್ತೆ, ಅಂದರೆ ಇವತ್ತು. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಹಾಗೂ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ನ KE ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ತಮ್ಮ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಬಂದಿರ್ತಾರೆ. ಸೊ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಅಟೆಂಡ್ ಮಾಡಿರ್ತಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ರಿಸಲ್ಟ್ಸ್ನ ಬಿಡ್ತಾರೆ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೇನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ 28ನೇ ತಾರೀಕು ಅಂದರೆ ಇದೇ ತಿಂಗಳು ಇವತ್ತು ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ದಾರೆ ಎಕ್ಸಾಮ್ನ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಸೊ KE ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ತಾವು ಅಟೆಂಡ್ ಮಾಡಿರುವಂತಹ OMR ಶೀಟ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಟೆಂಡ್ ಮಾಡಿದರೆ ಆ OMR ಶೀಟ್ಸ್ನ ಚೆಕ್ ಮಾಡ್ಕೊಂಡು ಇಟ್ಕೊಳ್ಬೋದು. ಸೊ ಇನ್ ಕೇಸ್ ಕೆಲವು ಆಸ್ಪಿರೆಂಟ್ಸ್ ನನಗೆ ಟೆಕ್ಸ್ಟ್ ಮಾಡಿದರೆ, ಸರ್ ಈ ಥರ ಅಪ್ಲಿಕೇಶನ್ ಹಾಕಿದ್ರು ಅವ್ರು ಅಟೆಂಡ್ ಮಾಡಿದಾರಲ್ಲ ಅಂತ ನಾನು ತಿಳ್ಕೊಳ್ಬೇಕು, ಅಥವಾ ಅವ್ರು ಎಷ್ಟು ಅಟೆಂಡ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು, ಅಥವಾ ಇದರಲ್ಲಿ ಏನಾದರೂ ಗೋಲ್ಮಾಲ್ ಆಗೋ ಸಾಧ್ಯತೆಗಳಿದಾವಲ್ಲ, ಹೇಗೆ ನಡೀಬೋದು ಆಗೀಗಂತ ಏನಾದರೂ ನಿಮ್ಮಲ್ಲಿ ಡೌಟ್ ಇತ್ತು ಅಂತಂದರೆ ಸೊ ಆ OMR ಶೀಟ್ಸ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಅದರಲ್ಲಿ ಎಷ್ಟು ಜನ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿದ್ದಾರೆ, ಯಾರು ಅಟೆಂಡ್ ಮಾಡಿದ್ದಾರೆ, ಎಷ್ಟು ಅಟೆಂಡ್ ಮಾಡಿದೆ ಅಂತ ನಿಮಗೆ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ನಾಳೆನೋ ನಾಡಿದ್ದು ಅಥವಾ ಒಂದು ವಾರನೋ 2 ವಾರ ಆಗಿದ ನಂತರ ಇದರ ಒಂದು ರಿಸಲ್ಟ್ಸ್ನ ಬಿಡ್ತಾರಲ್ಲ, ಬಿಟ್ಟಾಗ ನೀವು ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ನಂಬರ್ ಆಫ್ ಆಸ್ಪಿರೆಂಟ್ಸ್ ಎಷ್ಟಿರ್ತಾರೋ ಅಷ್ಟೇ ನಂಬರ್ ಆಫ್ ಆಸ್ಪಿರೆಂಟ್ಸ್ ಇಲ್ಲೂ ಇರಬೇಕು. ಅಲ್ಲಿ ಎಷ್ಟು OMR ಶೀಟಲ್ಲಿ ಟಿಕ್ ಮಾಡ್ತಾರೋ ಅಷ್ಟೇ ನಂಬರ್ ಆಫ್ ಕ್ವಶನ್ಸ್ಗೂ ಇಲ್ಲೂ ಏನಾಗಿರಬೇಕು, ಮಾರ್ಕ್ಸ್ ಬಂದಿರಬೇಕು. ಸೊ ಇದನ್ನು ಈ ರೀತಿಯಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಂತಲೇ KE ಈ ಒಂದು ಅರೇಂಜ್ಮೆಂಟ್ಸ್ನ ಮಾಡ್ಕೊಟ್ಟಿದ್ದಾರೆ. OMR ಶೀಟ್ಸ್ನ ನೀವೇ ನೋಡ್ಕೊಳ್ಳೋದು ಅಂತೇಳಿ. ಸೊ ನಿಮ್ಗೆ ಏನಂದರೆ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ KE ತಮ್ಮ ಪ್ರಯತ್ನ ತಾವು ಮಾಡಿದ್ದಾರೆ. ಸೊ ಎಕ್ಸಾಮ್ಸ್ ಎಲ್ಲ ಕ್ಲಿಯರಾಗಿ ಮಾಡಿಕೊಟ್ಟಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಪ್ರೀವಿಯಸ್ ಆಗಿ ಮಾಡಿರುವಂಥ ಮಿಸ್ಟೇಕ್ನ ಈ ಒಂದು ಎಕ್ಸಾಮಲ್ಲಿ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸು ತಮ್ಮ ರಿವ್ಯೂಸ್ನ ಕೊಟ್ಟರು, ಯಾವ ಥರ ಎಕ್ಸಾಮ್ ಮಾಡಿದ್ದಾರೆ ಏನು ಕತೆ ಅಂತೇಳಿ. ಸೊ ಎಲ್ಲ ಟ್ರಾನ್ಸ್ಪರೆಂಟಾಗಿ ಮಾಡಿದ್ದಾರೆ, ಹಾಗೂ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆಗ್ದಂಗೆ ಮಾಡಿಕೊಟ್ಟಿದ್ದಾರೆ. ಸೊ ಏನು ಫೋಟೋ ಇಶ್ಯೂ ಇತ್ತು, ಕೆಲವ್ರದ್ದು ಫೋಟೋಸ್ ಮಿಸ್ಮ್ಯಾಚ್ ಆಗಿತ್ತು, ಕೆಲವ್ರದ್ದು ಫೋಟೋಸೇನೇ ಬರಲಿಲ್ಲ. ಸೊ ಅಂಥವ್ರಿಗೂ ಎಕ್ಸಾಮ್ ಸೆಂಟರ್ಸ್ಗೆ ಹೋಗಿದ ನಂತರ 2 ಫೋಟೋಸ್ ಏನೋ ಕ್ಯಾರಿ ಮಾಡೋದಕ್ಕೆ ಹೇಳಿದ್ರಂತೆ. ಸೊ ಆ ಫೋಟೋಸ್ನ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ಅವರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಯಾರೆಲ್ಲ ಎಕ್ಸಾಮ್ಸ್ ಅಥೆಂಟಿಕೇಷನ್ ಮಾಡಿದ್ರು, ಯಾರೆಲ್ಲ ಅಪ್ಲಿಕೇಶನ್ಗೆ ಅಥೆಂಟಿಕೇಷನ್ ಮಾಡಿದ್ರು 2024 ಅಟೆಂಡ್ ಮಾಡಿದ್ರು, ಸೊ ಅವ್ರಿಗೆಲ್ಲರೂ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದಾರೆ. ಸೊ ಇನ್ನೊಂದು ಇಲ್ಲಿ ಕನ್ಫ್ಯೂಷನ್ ಇತ್ತು ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ. 2017 ಅಟೆಂಡ್ ಮಾಡಿರೋರ್ಗೂ ಎಕ್ಸಾಮ್ಸ್ ಕೊಟ್ಟಿದ್ದಾರೆ ಸರ್, 27 ಅಟೆಂಡ್ ಮಾಡದೇ ಇದ್ದರೆ 27 ಅಪ್ಲಿಕೇಶನ್ಸ್ ಹಾಕಿ 2024 ಅಟೆಂಡ್ ಮಾಡದೇ ಇದ್ದರೆ ಅವರೂ ಅಟೆಂಡ್ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರೆ, ನೋಡಿ ನನಗೆ ಗೊತ್ತಿರೋಂತೆ. ಸೊ ನನಗೂ ಸಾಕಷ್ಟು ಜನ ಸ್ಟೂಡೆಂಟ್ಸ್ನ ಕ್ರಾಸ್ ಚೆಕ್ ಕೇಳಿದೆ, ಅವರೂ ಹೇಳ್ಕೊಂಡ್ರು. ಸೊ ಇಲ್ಲಿ ಆದಮೇಲೆ OMR ಶೀಟ್ಸ್ನು ನಾನು ನೋಡಿದ ನಂತರ ಸೊ ಆಲ್ಮೋಸ್ಟ್ ಎಲ್ಲ ಆಸ್ಪಿರೆಂಟ್ಸು 2024 ಮಾತ್ರ ಇದ್ದಾರೆ. ಸೊ 2017 ಯಾರೆಲ್ಲ ಅಪ್ಲೈ ಮಾಡಿದ್ರು 2024 ಅಟೆಂಡ್ ಮಾಡದೇ ಇದ್ದರೆ ಅವ್ರಿಗೆ ಕೊಟ್ಟಿಲ್ಲ. ಸೊ ಓನ್ಲಿ 2024 ಅಟೆಂಡ್ ಮಾಡಿರೋರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದರು ಅಥೆಂಟಿಕೇಷನ್ ಮಾಡೋದಕ್ಕೆ. 2024 ಯಾರೆಲ್ಲ ಅಥೆಂಟಿಕೇಷನ್ ಮಾಡಿದ್ದಾರೆ ಅವರು ಮಾತ್ರ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ದಾರೆ. ಸೊ ಇನ್ನೊಂದು ಸ್ಮಾಲ್ ಕ್ಲಾರಿಫಿಕೇಷನ್ ಇಲ್ಲಿ, 2024 ಅಟೆಂಡ್ ಮಾಡಿದ್ದು ನೀವೇನಾದರೂ ಆಧಾರ್ ಅಥೆಂಟಿಕೇಷನ್ ಮಾಡಿಲ್ಲ ಅಂತಂದರೆ ಅಂಥವ್ರಿಗೆ ಎಕ್ಸಾಮ್ಸು ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕಂದರೆ ಅವರು ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಅಥೆಂಟಿಕೇಷನ್ 2024 ಅಟೆಂಡ್ ಮಾಡಿರಬೇಕು, ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನು 2024 ಅಟೆಂಡ್ ಮಾಡಿರೋರು ಆಧಾರ್ ಅಥೆಂಟಿಕೇಷನ್ ಕಂಪಲ್ಸರಿ ಮಾಡಿರಲೇಬೇಕು. ಆಗಿದ್ದಾಗ ಮಾತ್ರ ಹಾಲ್ ಟಿಕೆಟ್ಸ್ ಕೊಟ್ಟಿದ್ದಾರೆ, ಅಂಥವ್ರಿಗೆ ಮಾತ್ರ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಇದರ ಕ್ಲಾರಿಟಿ ನಿಮಗಿರಲಿ. ಸೊ ಯಾರೆಲ್ಲ 24 ಅಟೆಂಡ್ ಮಾಡಿ ಆಧಾರ್ ಅಥೆಂಟಿಕೇಷನ್ ಮಾಡಿದ್ದಾರೆ ಅವರು ಮಾತ್ರ ಎಕ್ಸಾಮ್ಸ್ಗೆ ಕೌಂಟ್ ಇದ್ದಾರೆ. ಸೊ ನೋಡೋಣ ಎಷ್ಟು ನಂಬರ್ ಆಫ್ ಆಸ್ಪಿರೆಂಟ್ಸು ಅಟೆಂಡ್ ಮಾಡಿದ್ದಾರೆ ಅಂತೇಳಿ ಪ್ರತಿ ಬ್ರಾಂಚಲ್ಲೂ. ಸೊ ಪ್ರೀವಿಯಸ್ ಆಗಿ ನಾನೇನು ಅಪ್ಲೋಡ್ ಮಾಡಿದ್ದೆ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಎಷ್ಟು ಅಟೆಂಡ್ ಮಾಡಿದ್ದಾರೆ ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್, ಯಾಕಂದರೆ 28ನೇ ತಾರೀಕು 12ನೇ ತಿಂಗಳು 2025 ಅಂದರೆ ಇವತ್ತು ಜೂನಿಯರ್ ಇಂಜಿನಿಯರ್ಗೆ ಮಾತ್ರ ಎಕ್ಸಾಮ್ ನಡೆದಿರುತ್ತೆ. ಸೊ ಅದರಲ್ಲಿ ಎಷ್ಟು ನಂಬರ್ ಆಫ್ ಆಸ್ಪಿರೆಂಟ್ಸು ಯಾವ ಬ್ರಾಂಚಿಂದ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿ ಬಂದಿರ್ತಾರೆ. ನೋಡೋಣ ಮಾರ್ಕ್ಸ್ಗಾಗಿ ಬರಲಿ. ರಿಸಲ್ಟ್ಸು ಆಲ್ಮೋಸ್ಟ್ ಇನ್ನೊಂದು 10 ಡೇಸ್ ಅಥವಾ 15 ಡೇಸ್ ಒಳಗಡೆ ಮಾರ್ಕ್ಸ್ನು ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಭಾಳ ಕ್ವಿಕ್ ಆಗಿದ್ದಾರೆ. ಸೊ ನೀವು ಬರೆದು ಬಂದಿರುವಂಥ OMR ಶೀಟ್ಸ್ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ ಅವರ ಸ್ಪೀಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದಷ್ಟು ಬೇಗನೆ ರಿಸಲ್ಟ್ಸ್ ಕೊಟ್ಟು ಈ ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡುವಂಥ ಉದ್ದೇಶದಲ್ಲಿ ಇದ್ದಾರೆ ಅಂತೇಳಿ. ಸೊ ಈಗ ನಾವು ಎಷ್ಟೆಷ್ಟು ಜನ ಅಟೆಂಡ್ ಮಾಡಿದ್ರು ಅಂತೇಳಿ ಒಂದು ಸಲ ನೋಡೋಣ. ನಂಬರ್ ಆಫ್ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿರುವಂಥ ಈ ಎಕ್ಸಾಮ್ಗೆ. ಸೊ ಇಲ್ಲಿ ನೀವೇನು ಟ್ಯಾಬ್ಲರ್ ಕಾಲಮ್ ನೋಡ್ತಿದ್ರೆ ಇದರಲ್ಲಿ ನಾನು ಆ OMR ಶೀಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಎಷ್ಟು ನಂಬರ್ ಆಫ್ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿದ್ದಾರೆ ಅಂತ ಎಲ್ಲ ಕೌಂಟ್ ಮಾಡ್ಕೊಂಡಿದ್ದ ನಂತರ ನನಗೆ ಈ ಒಂದು ವ್ಯಾಲ್ಯೂ ಸಿಕ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ಅವರು OMR ಶೀಟ್ಸ್ ಅಪ್ಲೋಡ್ ಮಾಡೋದಿತ್ತು, ಪೆಂಡಿಂಗ್ ಇತ್ತು ಅಂತಂದರೆ ಆ OMR ಶೀಟ್ಸ್ ಅಪ್ಲೋಡ್ ಮಾಡಿದ ನಂತರನೇ ನಾನು ನಿಮಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಪ್ರೆಸೆಂಟಾಗಿ ಅವರ ವೆಬ್ಸೈಟಲ್ಲಿ ಅಂದರೆ KE ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗ್ತಿರುವಂಥ ಡಾಟಾ ಈ ನಂಬರ್ ಇದೆ. ಸೊ ಸಿವಿಲ್ ಬ್ರಾಂಚಲ್ಲಿ ನೀವು ನೋಡೋದಾದರೆ ಸಿವಿಲ್ ಜೂನಿಯರ್ ಇಂಜಿನಿಯರ್, ಇದೆಲ್ಲ ಜೂನಿಯರ್ ಇಂಜಿನಿಯರ್ದು, ನಾಟ್ ಫಾರ್ AE. ಸೊ ಸಿವಿಲ್ JE ನೋಡೋದಾದರೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಿರೋ ಆಸ್ಪಿರೆಂಟ್ಸ್ ಸಂಖ್ಯೆ ನೋಡಿದ್ರೆ ಓನ್ಲಿ 542 ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿದ್ದಾರೆ. ಓನ್ಲಿ 542 ಆಸ್ಪಿರೆಂಟ್ಸ್ ಮಾತ್ರ ಸಿವಿಲ್ JEಗೆ ಅಟೆಂಡ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ EEE ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟು JE ನೋಡೋದಾದರೆ ಓನ್ಲಿ 2129
2129 ಮೆಂಬರ್ಸ್ ಮಾತ್ರ ಜೂನಿಯರ್ ಇಂಜಿನಿಯರ್ AAA ಡಿಪಾರ್ಟ್ಮೆಂಟ್ ಕಡೆಯಿಂದ ಅಟೆಂಡ್ ಮಾಡಿರ್ತಾರೆ. ಅದಾಗಿ ನಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಸೊ AAAಯಲ್ಲೇ ಕೆಲವೊಂದು ವೇಕೆನ್ಸೀಸ್ ECಗೂ ರಿಸರ್ವ್ ಆಗಿತ್ತು. ಸೊ ಆ ವೇಕೆನ್ಸೀಸ್ಗೆ EC ಆಸ್ಪಿರೆಂಟ್ಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಸ್ಪಿರೆಂಟ್ಸ್ ಅಟೆಂಡ್ ಮಾಡಿರ್ತಾರೆ. ಸೊ ಅವರ ಸಂಖ್ಯೆ ನಾವು ನೋಡೋದಾದರೆ JEE ಎಕ್ಸಾಮಿನೇಷನ್ಗೆ 373 ಮೆಂಬರ್ಸ್ ಮಾತ್ರ ಅಟೆಂಡ್ ಮಾಡಿದ್ದಾರೆ. ಓನ್ಲಿ 373 ಮೆಂಬರ್ಸ್ ಮಾತ್ರ ಅಟೆಂಡ್ ಮಾಡಿದ್ದಾರೆ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. EC ಆಸ್ಪಿರೆಂಟ್ಸ್ಗೂ ಒಳ್ಳೆಯ ಅವಕಾಶ ಇದೆ ಈ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡ್ಕೊಂಡು ಜಾಬ್ಸ್ ಪಡ್ಕೊಳ್ಳೋದು. ಅದಾಗಿ ನಂತರ ಆಟೋಮೊಬೈಲ್ ಇಂಜಿನಿಯರಿಂಗ್ AT ಅಂದರೆ ಆಟೋಮೊಬೈಲ್ ಇಂಜಿನಿಯರಿಂಗಿನ ಕೋಡ್ ಆಗಿರ್ತದ್ದು ಜೂನಿಯರ್ ಇಂಜಿನಿಯರ್. ಸೊ ಆಟೋಮೊಬೈಲ್ ಇಂಜಿನಿಯರಿಂಗ್ ಇವರು ಮೆಕ್ಯಾನಿಕಲ್ ಬ್ರಾಂಚಲ್ಲಿರುವಂಥ ಕೆಲವು ವೇಕೆನ್ಸೀಸ್ ಇವ್ರಿಗೆ ಕೊಟ್ಟಿರ್ತಾರೆ. ಸೊ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ನು ಈ ಒಂದು ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಆಗಿದ್ದರು. ಸೊ ಅವರ ಡಿಪಾರ್ಟ್ಮೆಂಟ್ ಕಡೆಯಿಂದ ನಂಬರ್ ಆಫ್ ಆಸ್ಪಿರೆಂಟ್ಸ್ನ ಸಂಖ್ಯೆ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು 109 ಮೆಂಬರ್ಸ್ ಮಾತ್ರ ಇದ್ದಾರೆ. 109 ಮೆಂಬರ್ಸ್ ಮಾತ್ರ ಇದ್ದಾರೆ ಇಲ್ಲಿ. ಅದಾಗಿ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಂದ ನೋಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ JEE, ಸೊ ಈ ಡಿಪಾರ್ಟ್ಮೆಂಟಿಂದ ನೋಡಿ 1803 ಆಲ್ಮೋಸ್ಟ್ ಅಪ್ಲಿಕೇಶನ್ಸ್ ಹಾಕಿರೋರ ಸಂಖ್ಯೆ ನೋಡಿದರೆ 5 to 6,000 ಇತ್ತು 2017. 2024 ಅಟೆಂಡ್ ಮಾಡಿರೋ ಸಂಖ್ಯೆ ನೋಡೋದಾದರೆ ನಿಮಗೆ ಇಲ್ಲಿ ನೋಡಿ 5,000 to 6,000 2017 ಇತ್ತು. ಅದಾಗಿ ನಂತರ 3,000 ಮೆಂಬರ್ಸ್ ಮಾತ್ರ ನಿಮಗೆ 2024 ಅಟೆಂಡ್ ಮಾಡಿದರು. ಈಗ 2025 ಓನ್ಲಿ 1,803 ಮೆಂಬರ್ಸ್ ಮಾತ್ರ ಅಟೆಂಡ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿನೂ ನಿಮಗೆ ಗುಡ್ ಅಪಾರ್ಚುನಿಟಿ ನೋಡ್ಬೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ. ಸೊ ಅದೇ ರೀತಿಯಲ್ಲಿ ಈ AAAನಲ್ಲೂ ಅಷ್ಟೇ ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದಾವೆ. ಆಸ್ಪಿರೆಂಟ್ಸಿನ ಸಂಖ್ಯೆ ಕಮ್ಮಿ ಇರೋ ಕಾರಣದಿಂದ ಆಲ್ಮೋಸ್ಟ್ ಅಟೆಂಡ್ ಮಾಡಿರುವಂಥ ಪ್ರತಿಯೊಬ್ಬರು ಅನ್ನೋದಕ್ಕಿಂತ ಗುಡ್ ಮಾರ್ಕ್ಸ್, ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ತೊಗೊಂಡಿರೋರು ಆಲ್ಮೋಸ್ಟ್ ಶಾರ್ಟ್ ಆಗಿ ಹೋಗ್ತೀರಾ. ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೂ ಅಷ್ಟೇ ಗುಡ್ ಅಪಾರ್ಚುನಿಟಿ. ಓನ್ಲಿ 542 ಮೆಂಬರ್ಸ್ ಮಾತ್ರ ಅಟೆಂಡ್ ಮಾಡಿದ್ದಾರೆ. ಎಲ್ಲದಕ್ಕೂ ಮುಖ್ಯವಾಗಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ನೋಡಿ ಓನ್ಲಿ 109 ಮೆಂಬರ್ಸ್ ಮಾತ್ರ ಇದ್ದಾರೆ. ಅದಾಗಿ ನಂತರ ಕೊನೆಯದಾಗಿ ಕೆಮಿಸ್ಟ್ನ ಬಗ್ಗೆ ನೋಡೋದಾದರೆ ಕೆಮಿಸ್ಟ್ರಲ್ಲಿ ಓನ್ಲಿ 107 ಮೆಂಬರ್ಸ್ ಅಟೆಂಡ್ ಮಾಡಿದ್ದಾರೆ. ಇದರಲ್ಲಿ ಯಾರಾದರೂ ಲೇಡೀಸ್ ಅಟೆಂಡ್ ಮಾಡಿದರೆ 100% ನಿಮ್ಮ ಜಾಬ್ ನಿಮ್ಮ ಕೈಯಲ್ಲಿದೆ. ಸೊ ಯಾರೆಲ್ಲ ಇದರಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಇನ್ಸ್ಟ್ರುಮೆಂಟೇಷನ್ ಅಸಿಸ್ಟೆಂಟ್ ಇಂಜಿನಿಯರ್ ಇದೆ, ಜೂನಿಯರ್ ಇಂಜಿನಿಯರ್ ಇರಲಿಲ್ಲ. ಸೊ ಆಲ್ಮೋಸ್ಟ್ ಇಲ್ಲಿ ಯಾರೆಲ್ಲ ಮಹಿಳೆಯರು ಅಟೆಂಡ್ ಮಾಡಿದ್ರೆ, ಲೇಡೀಸ್ ಅಟೆಂಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ಜಾಬ್ಗಳು ನಿಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಳ್ಳಿ. ನೋಡೋಣ ಅಪಾರ್ಚುನಿಟಿ ಇದೇನು ಮಾರ್ಕ್ಸ್ ಬರೋವರೆಗೂ, ಮಾರ್ಕ್ಸ್ ಅಥವಾ ಕೀ ಆನ್ಸರ್ಸ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಕೀ ಆನ್ಸರ್ಸ್ ಬಂದಿದ್ದ ನಂತರ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಾರ್ಕ್ಸು ಕಟ್ ಆಫ್ ರೇಂಜಿಗೆ ರೀಚ್ ಆಗುತ್ತಾ ಇಲ್ಲ ಅಂತೇಳಿ. ಸೊ ಅದ್ರ ಮೇಲೂ ನಾನು ಮುಂದಿನ ದಿನಗಳೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಕಟ್ ಆಫ್ ಮಾರ್ಕ್ಸು ಪ್ರತಿ ಬ್ರ್ಯಾಂಚ್ದು ಎಷ್ಟಿದೆ ಅಂತೇಳಿ ಡಾಟಾನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಆ ಡಾಟಾ ಸಿಕ್ಕಿದ್ದೆ ನಿಮಗೆ ನಾನು ಪ್ರತಿ ಬ್ರ್ಯಾಂಚಿಂದ ಎಷ್ಟು ಕಟ್ ಆಫ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅದಾಗಿ ನಂತರ ಅಸಿಸ್ಟೆಂಟ್ ಇಂಜಿನಿಯರ್ಗೂ ಸಹ ಅಷ್ಟೇ ಯಾವುದೂ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಒಂದು ವೀಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೊಂದು ಒಂದು ಬೇಸಿಕ್ ಐಡಿಯಾ ಇರುತ್ತೆ ಅಥವಾ ನಿಯರೆಸ್ಟ್ ಐಡಿಯಾ ಇರುತ್ತೆ. ಸೊ ಈ ಮಾರ್ಕ್ಸ್ ಬಂದಿದ್ದೀನಿ ಆಗುತ್ತಾ ಇಲ್ಲ ಒಂದು ಕ್ಲಾರಿಟಿ ನಿಮಗೂ ಇರುತ್ತೆ. ಬಟ್ ನಾನು ಕೊಡೋಂಥದ್ದು ಜೆನ್ಯೂನ್ ಅನ್ನೋದಕ್ಕಿಂತ ನನ್ನ ಕಡೆಯಿಂದ ನಾನು ಕಲೆಕ್ಟ್ ಮಾಡಿರೋ ಮಾಹಿತಿ ಪ್ರಕಾರ ಕೊಡ್ತಾ ಇರ್ತೀನಿ. ಇದು 100% ಅಲ್ಲ, ಯಾಕಂದರೆ ಅಫಿಷಿಯಲಾಗಿ ಕೊಡಬೇಕಾಗಿರೋದು KE ಅವರು. ಬಟ್ ಆದ್ರೂ ಒಂದು ಅನಾಲಿಸಿಸ್ ಮೇಲಿಂದ ಸ್ಟೂಡೆಂಟ್ಸ್ ಕಡೆಯಿಂದ ಕಲೆಕ್ಟ್ ಮಾಡಿರೋ ರಿವ್ಯೂಯಿಂದ ನಾನು ನಿಮಗೆ ಆ ಒಂದು ಕಟ್ ಆಫ್ನ ಪ್ರಿಪೇರ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಹೋದ ವರ್ಷ ನಾವೇನು ಕಟ್ ಆಫ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಕಟ್ ಆಫೇ ರೀಚ್ ಆಗಿದೆ. ಸೊ ನೀವು ಕಟ್ ಆಫ್ ವೀಡಿಯೋ ನೋಡ್ಬೋದು, ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿರೋಂಥ ಕಟ್ ಆಫ್ ವೀಡಿಯೋನ. ಸೊ ಆ ವೀಡಿಯೋದಲ್ಲಿ ನೋಡಿಕೊಂಡಾಗ ನಿಮಗೆ ಫೈನಲಿಸ್ಟ್ ತೆಗಿರಿ ಆಲ್ಮೋಸ್ಟ್ ಮ್ಯಾಚ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಸಲ ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಿಮಗೆ ಆ ಕಟ್ ಆಫ್ ಬಗ್ಗೆ ಅಪ್ಲೋಡ್ ಮಾಡೋದಕ್ಕೆ. ಅದಾಗಿ ನಂತರ ಭಾಳಷ್ಟು ಜನ ಸ್ಟೂಡೆಂಟ್ಸು ಮೆಕ್ಯಾನಿಕಲ್, ಜೂನಿಯರ್ ಇಂಜಿನಿಯರ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಾಳೆ ಅಥವಾ ನಾಳದ್ರೊಳಗಡೆ AE ಮತ್ತು JEE ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ನಿಮ್ಮ ಕೀ ಆನ್ಸರ್ಸ್ನ ರಫ್ ಆಗಿರೋಂಥ ಕೀ ಆನ್ಸರ್ಸ್, ಇದು ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲ, KE ಅವರ ಅಫಿಷಿಯಲ್ ಕೀ ಆನ್ಸರ್ಸ್ನ ವೆಡ್ನೆಸ್ಡೇ ಒಳಗಡೆ ಬಿಡೋ ಸಾಧ್ಯತೆಗಳಿರುತ್ತೆ. ಸೊ ಅಷ್ಟರೊಳಗಡೆ ನಾನು ನನ್ನ ಕೀ ಆನ್ಸರ್ಸ್ನ ನನ್ನ ಕಡೆಯಿಂದ ನಾನೇನು ಸೊಲ್ಯೂಷನ್ ಮಾಡಿ ನಿಮ್ಗೆ ತೋರಿಸ್ಕೊಡೋಕ್ಕಾಗುತ್ತೆ ಆ ಸೊಲ್ಯೂಷನ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಅದ್ರ ಪ್ರಕಾರ ನೀವು ನಿಮ್ಮ ಕ್ವಶನ್ಸ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತು ಅಥವಾ ಏನಾರು ಕೇಳೋದಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅದಾಗಿ ನಂತರ ಏನೇ ಕೇಳೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡಿ, ನಿಮ್ಮ ಪ್ರಯತ್ನ ನೀವು ಮಾಡಿದ್ರೆ ಫಲಿತಾಂಶಕ್ಕಾಗಿ ಕಾದು ನೋಡೋಣ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.